ಬಿಜೆಪಿ ಸುಳ್ಳು ಹೇಳುವುದರಲ್ಲಿ ನಂಬರ್ 1. ಚುನಾವಣೆ ಬಂದಾಗ ಹೊಸ ವಿಷಯ ತರುತ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆ ಪಟ್ಟಣದ ಹೊರವಲಯದಲ್ಲಿರುವ ರಾಠಿ ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಿದ್ದ ಲೋಕಸಭಾ ಚುನಾವಣಾ ಪ್ರಚಾರಾರ್ಥ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರ ಮತಯಾಚನೆ ಮಾಡಲು ಕಾರ್ಯಕರ್ತರ ಸ್ವಾಭಿಮಾನಿ ಪ್ರಚಾರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಹೊಸ ವಿಷಯಗಳನ್ನು ಜನರ ಕಿವಿಗೆ ತುಂಬಿ ಮತ ಪಡೆಯುತ್ತಾರೆ. ಈಗ ಮತ್ತೆ ಚುನಾವಣೆ ಬಂದಿದೆ, ಗಿಣಿಚೀಟಿ ಎತ್ತುವುದು ಬಾಕಿ ಇದೆ. ಅದರಲ್ಲಿ ಏನೇನು ಹೊಸದು ಬರುತ್ತದೆ ಎಂದು ಗೊತ್ತಿಲ್ಲ ಎಂದು ಹೇಳಿದರು. ನಾವು ಗ್ಯಾರಂಟಿ ಯೋಜನೆ ಮತ್ತು ಕಳೆದ 50 ವರ್ಷಗಳ ನಮ್ಮ ಸರ್ಕಾರದ ಅಭಿವೃದ್ಧಿ ಯೋಜನೆಯನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತೇವೆ. ಕಳೆದ ಅಶೋಕ್ ಪಟ್ಟಣ್ ಅವರ ಅವಧಿಯಲ್ಲಿ ರಾಮದುರ್ಗ ತಾಲೂಕಿಗೆ ಸಿದ್ದರಾಮಯ್ಯನವರು 50,000 ಎಕರೆ ನೀರಾವರಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಸವದತ್ತಿ ಡ್ಯಾಂನಿಂದ ನಿರಂತರ ಕುಡಿಯುವ ನೀರು ಯೋಜನೆ, ಮೃತ್ಯುಕೋಪ, ಮುಳ್ಳೂರು ಗುಡ್ಡದಲ್ಲಿ 2 ಪಥದ ರಸ್ತೆ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ ಎಂದು ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ, ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಾಗ ಬೆಳಗಾವಿಗೆ ಏನು ಕೊಡುಗೆ ನೀಡಿದ್ದಾರೆ ಎಂದು ಪ್ರಶ್ನಿಸಿ, ಅವರು ಮುಖ್ಯಮಂತ್ರಿ ಇದ್ದಾಗಲೇ ಮಾಡದ ಅಭಿವೃದ್ಧಿಯನ್ನು ಒಬ್ಬ ಸಂಸದರಾಗಿ ಏನು ಮಾಡಿಯಾರು ಎಂದು ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದರು. ಪರಾಭವ ನಂತರವೂ ಅವರನ್ನು ನಮ್ಮ ಹಿರಿಯರು ಎಂದು ತಿಳಿದು ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಿದ ಕಾಂಗ್ರೆಸ್ ಪಕ್ಷ ಬಿಟ್ಟು ಈಗ ಮತ್ತೆ ಬಿಜೆಪಿ ಸೇರಿದ್ದಾರೆ. ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ, ರಾಹುಲ್ ಗಾಂಧಿ ಪ್ರಧಾನಿ ಮಾಡುವುದೇ ನಮ್ಮ ಗುರಿ ಎಂದು ಹೇಳಿದ ವ್ಯಕ್ತಿ ಈಗ ಯಾವ ಬದ್ಧತೆಯ ಮೇಲೆ ಬಿಜೆಪಿಯಿಂದ ಮತಯಾಚನೆ ಮಾಡುತ್ತಿದ್ದಾರೆ ಎಂದು ಶೆಟ್ಟರ್ ನಡೆ ಬಗ್ಗೆ ಹೆಬ್ಬಾಳ್ಕರ್ ಕಿಡಿಕಾರಿದರು. ಬೆಳಗಾವಿ ತಾಲೂಕು ದಕ್ಷಿಣ ಮತ್ತು ಉತ್ತರ ಸೇರಿ ಸುಮಾರು 75,000 ಮತಗಳ ಲೀಡ್ ತರುತ್ತೇವೆ. ರಾಮದುರ್ಗದಲ್ಲಿ ತಾವು 25,000 ಮತಗಳ ಅಂತರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಗೆಲ್ಲಿಸುತ್ತೇವೆ. ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಹಾಗೂ ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರು ತಾವು ಮಾಡಿದ ಅಭಿವೃದ್ಧಿ ಕಾರ್ಯ ಹಾಗೂ ಸರ್ಕಾರ ಬಡವರಿಗೆ ಘೋಷಿಸಿದ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ನ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ, ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್, ಹಿರಿಯ ಪತ್ರಕರ್ತ ಪತ್ರೆಪ್ಪ ತೋಟ ಮಾತನಾಡಿದರು. ವೇದಿಕೆಯಲ್ಲಿ ಕೆಪಿಸಿಸಿ ಸದಸ್ಯ ಸುರೇಶ್ ಫತೇಪುರ್, ಜಿಬಿ ರಂಗನಗೌಡರು, ಸೋಮಶೇಖರ್ ಸಿದ್ಲಿಂಗಪ್ಪನವರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಜಹೂರ್ ಹಾಜಿ, ವಿಜಯಕುಮಾರ್ ರಾಠೋಡ್ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾವು ಸಭೆ 8 ಕಾನ್ಸ್ಟಿಟ್ಯೂನ್ಸಿ ಕೊನೆಯದು ಇವತ್ತು ಮಾಡ್ತಾ ಇದ್ವಿ. ಈಗ ಸುಮಾರು 15-20 ದಿನಗಳಿಂದ ಪ್ರವಾಸ ಮಾಡ್ತಾ ಇದ್ದೀವಿ. ಸೊ ಕೊನೆಯಲ್ಲಿ ಮಾಡ್ತಾ ಇದ್ದೀವಿ. ಈಗ ನಂತರ ಜಡ್ಕಿ ವೈಸು ಗ್ರಾಮ ವೈಸು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ ನಮ್ಮ ಪಕ್ಷ ಚುನಾವಣೆಗೆ ಸಿದ್ಧವಾಗಿದೆ, ಪ್ರಿಪರೇಷನ್ ಮಾಡಿದ್ವಿ. ಈಗ ತಮಗೆ 2 ಗೆಲ್ಲುವಂಥ ವಿಶ್ವಾಸ ಇದೆ, ವಾತಾವರಣ ಕೂಡ ಇದೆ. ಸೊ ನಾವು ಚುನಾವಣೆ ಬಂದಿದೆ ಅಂತ ಸಂಘಟನೆ ಮಾಡ್ತಲ್ಲ, ಮುಂಚೆನೇ ಮಾಡ್ತಾರೆ. ಹೀಗಾಗಿ ನಮ್ಗೆ ಗೆಲ್ಲಿಕ್ಕೆ ಭಾಳ ಅವಕಾಶ ಇದೆ. ಸುಮಾರು ಮಂತ್ರಿ ಆದಾಗಿಂದಲೇ ಎಲ್ಲ ತಾಲೂಕು ವಿಸಿಟ್ ಮಾಡ್ತೀವಿ. ಕಾರ್ಯದ ಸಂಪರ್ಕ ಇದೆ, MLA ಜೊತೆ ಉತ್ತಮ ಬಾಂಧವ್ಯ ಇದೆ, ಗೆಲ್ಲಿಕ್ಕೆ ಅನುಕೂಲ ಇದೆ. ಈಗ ನೋಡಿ, ನಮಗೆ ಪಕ್ಷ ನಮ್ಮದೇ ಅಂತ ಪಕ್ಷ ಇದೆ, ವೋಟ್ ಬ್ಯಾಂಕ್ ಇದೆ, ಜೊತೆ ಗ್ಯಾರಂಟಿ ಕೂಡ ವರ್ಕ್ ಮಾಡ್ತಾ ಇದೆ. ಮಹಿಳೆಯರು ಕೂಡ ವಿಶೇಷವಾಗಿ ನಮ್ಮ ಪರವಾಗಿದ್ದಾರೆ. ಹೀಗಾಗಿ ಖಂಡಿತವಾಗಿ ಗೆಲ್ತೀವಿ, ಬೆಳಗಾವಿ ಕೂಡ ಗೆಲ್ತೀವಿ. ಪ್ರಚಾರ ದಿನದಿಂದ ದಿನಕ್ಕೆ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಹೋಗ್ತಾ ಇದೆ. ಯಾಕಂದರೆ ತಳಮಟ್ಟದಲ್ಲಿ ಈಗ ಪ್ರಚಾರ ಶುರು ಮಾಡಿದ್ರು. ಇದು ನಮ್ಮದು 2ನೇ ರೌಂಡು. ಈ ಕ್ಷೇತ್ರದಲ್ಲಿ 2 ಕ್ಷೇತ್ರ, ಅದು ಚಿಕ್ಕೋಡಿ ಕ್ಷೇತ್ರ ಇರ್ಬೋದು, ಬೆಳಗಾವಿ ಲೋಕಸಭಾ ಕ್ಷೇತ್ರ ಇರ್ಬೋದು. ಜನ ಕಾಂಗ್ರೆಸ್ ಪಕ್ಷವನ್ನು ಬಹಳಷ್ಟು ನಂಬಿದ್ದಾರೆ, ಗ್ಯಾರಂಟಿಗಳನ್ನು ಬಹಳಷ್ಟು ಇಷ್ಟಪಟ್ಟಿದ್ದಾರೆ. ಸೊ ದಿನದಿಂದ ದಿನಕ್ಕೆ ಜನ ಕಾಂಗ್ರೆಸ್ ಪರವಾಗಿ ಬಾಳ್ತಾರೆ. ಖಂಡಿತವಾಗ್ಲೂ ನಿಭಾಯಿಸ್ತೀನಿ. ಯಾಕಂದರೆ ಚಿಕ್ಕೋಡಿ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಪರವಾದಂಥ ವಾತಾವರಣ ಇದೆ. ಚಿಕ್ಕೋಡಿ ಪಾರ್ಲಿಮೆಂಟು, ಇನ್ನು ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ 5 ಜನ ಶಾಸಕರಿದ್ದಾರೆ. ನಮ್ಮ ಪಕ್ಷದ 5 ಜನ ಶಾಸಕರಿದ್ದಾರೆ. ನಾನು ಕೂಡ ಮಂತ್ರಿ ಇದ್ದೀನಿ, ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಇದ್ದಾರೆ. ಇನ್ನು 5 ವರ್ಷ ನಮ್ಮ ಪಕ್ಷದ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ. ಗ್ಯಾರಂಟಿಗಳು ವರ್ಕೌಟ್ ಆಗಿದೆ. ಖಂಡಿತವಾಗ್ಲೂ ಗೆಲ್ಸ್ಕೊಂಡು ನೋಡಿ, ಕಣದಲ್ಲಿರುವಂಥ ಸಣ್ಣ ವ್ಯಕ್ತಿಯೂ ಕೂಡ ಪೈಪೋಟಿ ಅಂದರೆ ನಾವು ಚುನಾವಣೆಯಲ್ಲಿ ಭಾವಿಸ್ತೀವಿ. ಸೊ ಮುಂಬರುವಂಥ ದಿನ ಅಂದರೆ ಇನ್ನೂ ಕಾವು ಜಾಸ್ತಿ ಆದಾಗ ಗೊತ್ತಾಗುತ್ತೆ ಏನು ಪೈಪೋಟಿ, ಯಾವ ರೀತಿ ಪೈಪೋಟಿ ಅಂತ. ಅಂದರೆ ಯಾವುದೇ ರೀತಿಯಾದಂಥ ಅಲೆ ಕಾಣಿಸ್ತಾ ಇಲ್ಲ. ಅಲೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿಗಳ ಅಲೆ ಕಾಣಿಸ್ತಾ ಇದೆ. ಮೋದಿ ಗಡ್ಡ ನೋಡಿ ಬೆಳೆ ಗಡ್ಡ ನೋಡಿ ಮೋದಿ ಅಂತಿರೋ ಏನೋ ಅರ್ಥ ಆಗ್ತಾ ಇಲ್ಲ. 15 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನಪ್ಪ, ನೀವೆಲ್ಲ ಓಟ್ ಹಾಕಿರಿ ಅವತ್ತಿನ ದಿನ. ನನಗೆ ಗೊತ್ತಾಯ್ತು, ನೀವು 40 ಜನ ಬಂದಿರೋ ಓಟ್ ಹಾಕಿರ್ತೀರಿ ಮೋದಿಗೆ ಅವತ್ತಿನ ದಿನ. ಯಾಕಂದ್ರೆ 15 ಲಕ್ಷ ಬರ್ತದೆ, ಯಾಕೆ ಬಿಡಬೇಕು ಅಂತೇಳಿ ಹಾಕಿರ್ತೀರಿ. ಈಗ ಎಷ್ಟು ಆಗ್ಲಿ 10 ವರ್ಷ ಆಯ್ತಪ್ಪ, 10 ವರ್ಷದಿಂದ 1 ರೂಪಾಯಿ ಹಾಕಿಲ್ಲ. ಇನ್ನು ನಿಮ್ಮ ಬ್ಯಾಂಕ್ ಒಳಗೆ ನಿಮ್ಮ ರೊಕ್ಕ ತೆಗಿಬೇಕಾದ್ರೆ ಟ್ಯಾಕ್ಸು, ನಾವು ರೊಕ್ಕ ತುಂಬಿರೋ ಟ್ಯಾಕ್ಸು
ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದು. ಬರೇ ಹಿಂದೂ ಮುಸ್ಲಿಂ ಜಗಳ ತಂದಿರ್ತಾನೆ, ಬಿಜೆಪಿ ಮಾಡ್ತಾರೆ ಅಷ್ಟೇ. ಬೇರೆ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ದೇಶದಾಗ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಹೇಳೋದು ನೋಡೋದು. ನಮ್ಮ ಸರ್ಕಾರ ಇದ್ದಾಗ ಬೇಕಾದಷ್ಟು ಡ್ಯಾಮ್ಗಳು ಕಟ್ಟಿದ್ವಿ, ರೈಲ್ವೆ ಸ್ಟೇಷನ್, ವಿಮಾನ ಎಷ್ಟು ಮಾಡಿದ್ವಿ ನಾವು. ಇವ್ರು ಏನು ಮಾಡಿಲ್ಲ, ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೊಟ್ಟಾರ. ಅದನ್ನ ತಾವೆಲ್ಲ ಊಟಾಟಿಕೆ ಮಾತು ನಂಬಕ್ ಹೋಗ್ಬಿಡಿ. ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಡೈಲಿ ಒಳಗೆ ಬಂದ್ರೆ ಅನ್ನಭಾಗ್ಯ 50 ರೂಪಾಯಿ ಜಮಾ ಮಾಡ್ತಾ ಇದೀವಿ ಈಗಾಗಲೇ ನಮ್ಮ ಇದರಿಗೆ, ನಮ್ಮ ಕರ್ನಾಟಕ ಒಳಗೆ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಇವನು ಎಲ್ಲ ಕೂಡ ಕೊಡ್ತಾ ಇದೀವಿ, ನಿಮ್ಗೆಲ್ಲ ಗೊತ್ತಿದೆ ಈಗ. ಮತ್ತೆ ಕೇಂದ್ರ ಸರ್ಕಾರದಾಗೆ ಸಪೋಸ್ ಬಂತು, ನಮ್ಮ ಸರ್ಕಾರ ಬಂದ್ರೆ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ ಮಾಡ್ತಾ ಇದೀವಿ ನಮ್ಮ ಸರ್ಕಾರ ಡೆಲ್ಲಿ ಬಂದ್ರೆ. ಆ ಮಹಾಲಕ್ಷ್ಮಿ ಯೋಜನೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಹಣಕಾಸು ನೆರವು ನೀಡಲಾಗ್ತದೆ. ನಾವು 2,000 ರೂಪಾಯಿ ಕೊಡ್ತಾ ಇದೀವಲ್ಲ ಈಗ, ಹಾಗೆ ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ವರ್ಷಕ್ಕೆ ಎಲ್ಲ ಹೆಣ್ಮಗಳಿಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ವರ್ಷಕ್ಕೆ. ಅರ್ಧ ಜನಸಂಖ್ಯೆ ಪೂರ್ಣ ಹಕ್ಕು ಮಹಿಳೆಯರಿಗೆ ಶೇಕಡ ಸರ್ಕಾರಿ ನೌಕರರಿಗೆ 50% ರಿಸರ್ವ್ ಮಾಡ್ತಾ ಇದೀವಿ. ಹೆಣ್ಮಕ್ಳಿಗೆಲ್ಲರಿಗೂ 50% ರಿಸರ್ವ್ ಮಾಡ್ತಾ ಇದೀವಿ. ಮತ್ತು ಸಾವಿತ್ರಿ ಫುಲೆ ಹಾಸ್ಟೆಲ್ ದೇಶಕ್ಕೆ ಪ್ರತಿಯೊಂದು ಸಣ್ಣ ಕೇಂದ್ರಗಳಲ್ಲಿ ಮಹಿಳಾ ವಸತಿ ನಿಲಯ ಸ್ಥಾಪನೆ ಮಾಡ್ತಾ ಇದ್ವಿ. ಅಧಿಕಾರ ಮೈತ್ರಿ ಅಂದ್ರೆ ದೇಶದ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡಲಾಗುವುದು. ಮತ್ತು ಶಕ್ತಿ ಸನ್ಮಾನ ಸರ್ಕಾರಕ್ಕೆ ಬಂದ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಗೌರವಧನ ದ್ವಿಗುಣಗೊಳಿಸಲಾಗುವುದು. ಆದ್ರಿಂದ ನಾವೆಲ್ಲ ಮಾತು ಕೊಟ್ಟಂಗೆ ಅದನ್ನು ಕೂಡ ನಡ್ಕೊಂತೀವಿ. ಆದ್ರಿಂದ ಮುಂದೆ ಬರ ಚುನಾವಣೆಗೆ ನಮ್ಮ ಯುವ ನಾಯಕ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಪಾಪ ಅವರು ನಿಂತ್ಕೋಬೇಕು ಅಂತ ಏನು ಇರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ ಕೂಡ ಅವರು ನಿಂತ್ಕೋಬೇಡ, ನಮ್ಮ ಮಗ ಸಣ್ಣವನ ಆಗ್ತಾನೆ, ಬೇಡ ದಯವಿಟ್ಟು ಬೇಡ ಅಂತದ್ದು. ಇಲ್ಲಮ್ಮ ನಿಮ್ಮ ಹುಡುಗ ಒಬ್ಬನೇ ಅವನೇ ಚೆನ್ನಾಗಿ ಆಗ್ತಾನೆ, ಇನ್ನೂ ಒಳ್ಳೆ ಹುಡುಗ ಇದ್ದಾನೆ, ಹೆಂಗ್ಸರು ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ, ದಯವಿಟ್ಟು ನೀವು ಅವ್ರಿಗೆ ಮೀಟಿಂಗ್ ಕರೆದ್ರೆ ಬೆಂಗಳೂರಿಗೆ ನಾವೆಲ್ಲರೂ ಎಲ್ಲ ಎಮ್ಮೆಲ್ಎಗಳು ಕೂಡ ಏಕೆ ಕಂಡದಾಗೆ ಅವ್ರಿಗೆ ನಿಲ್ಸ್ಬೇಕು, ಸತೀಶ್ ಮಗ ನಿಲ್ಸ್ಬೇಕು, ನಾವೇ ಡಿಸೈಡ್ ಮಾಡಿದ್ವಿ. ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಂತ ಹೇಳ್ತಾರೆ ನಾವು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಬೇಡ, ಚೆನ್ನಾಗಿ ಕಾಣೋದು ಬಹಳ ಹೇಳೋರು. ಇಲ್ಲವ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲ ಹಿತದೃಷ್ಟಿಯಿಂದ ಅವರೇ ನಿಲ್ಸ್ಬೇಕು ಅಂತ ಹೇಳಿ ನಾವು ಬಲಾತ್ಕಾರ ಮಾಡಿ ನಿಲ್ಸಿದ್ವಿ. ಆದ್ರಿಂದ ಆತನಿಗೆ ಪ್ರಚಂಡವಾಗಿ ನನಗೆ ಚುನಾವಣೆಗೆ 12,000 ನೀವು ಲೀಡ್ ಕೊಟ್ರಿ, ನಾನು 25,000 ಲೀಡ್ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಬರೀ 12,000 ಆಯ್ತು. ನಾನು ಹೋದಲ್ಲ, ನಾನು ಬಹಳ ಪಾಪ್ಯುಲರ್ ಆಗಿದ್ದೀನಿ. ಬಹಳ ಸಲ ಅಶೋಕ್ ಪಟ್ಟಣದ ಮಕ್ಕಳು ಎಲ್ಲ ಜೈ ಅಂತಾರೆ, ಓಟೇ ಹಾಕಲ್ಲ ಅರ್ಧ ನನಗೆ ಬೇಜಾರು. ಎಲ್ಲಿ ಹೋಗಿ ಮಕ್ಕಳು ಅಶೋಕ್ ಪಟ್ಟಣ ಅಂತಾರೆ, ಹೆಣ್ಮಕ್ಳು ಅಣ್ಣ ನಮಸ್ಕಾರ ಅಶೋಕ್ ಅಣ್ಣ ಅಂತಾರೆ, ನಮಸ್ಕಾರ ಮಾಡ್ತಾರೆ. ಇವ್ರು ಇಷ್ಟೆಲ್ಲ ಮಾಡ್ತಾ ಕೈ ತೋರಿಸ್ತಾರೆ, ನಮಸ್ಕಾರ ಓಟೇ ಹಾಕಲ್ಲ ಮರ, ನನಗೆ ತಮಾಷೆ ಮಾಡ್ತಾರೆ. ಅದಕ್ಕೆ ತಾವೆಲ್ಲ ಕೈ ತೋರಿಸೋ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ತಮಾಷೆ ಹೇಳ್ತಾ ಇದ್ದೀನಿ.